ನಮಸ್ತೆ ಎಲ್ಲರಿಗೂ, ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸಿಪದತ್ತ ಮುದ್ದೆ. ಇದನ್ನು ಸಿಹಿ ಪದಾರ್ಥ ಅಂತಲೂ ಕರೀತಾರೆ. ಸಿಪದತ್ತ ಸಾರು ತೋರಿಸ್ಕೊಡ್ತದೆ. ನಮ್ಮ ಕಡೆ ಇದಕ್ಕೆಲ್ಲ ಸಿಪದತ್ತ ಅಂತಾರೆ, ಕೆಲವು ಕಡೆ ಸಿಹಿ ಪದಾರ್ಥ ಅಂತಲೂ ಕೂಡ ಅಂತಾರಂತೆ. ಅದನ್ನು ನಿಮಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸುಲಭ ಇದೆ, ಅದೇನಂತ ಕಷ್ಟವಾದ್ದೇನಲ್ಲ. ಆರೋಗ್ಯಕ್ಕಂತೂ ಭಾರಿ ಒಳ್ಳೆಯದು. ಅದು ಏನಕ್ಕೆ ಮಾಡ್ತಿದ್ದೀವಿ ಅಂತಂದರೆ ಕುಸ್ಮೆ ಕಾಳು ಅಂತ ಬರುತ್ತೆ. ಕೆಲವು ಕಡೆ ಕುಸ್ಬೆ ಅಂತಲೂ ಅಂತಾರೆ, ಇನ್ನೂ ಕೆಲವರು ಕುಸ್ಮೆ ಕಾಳು ಅಂತಲೂ ಅಂತಾರೆ, ಕುಸ್ಮಿ ಅಂತಲೂ ಅಂತಾರೆ. ಅವು ಆ ಕುಸ್ಮೆ ಕಾಳು ಹಾಲು ತೆಗೆದು ಇದು ಸಾರು ಮಾಡೋದಿದು ಭಾರಿ ಅಂದರೆ ರುಚಿ ಅಂತ ಬಿಡ್ರಿ. ಒಪ್ಪತ್ತಿನ ಸಾರು ಇದು. ಹಂಗೆ ತಿಂತಿದ್ರಂತೂ ಹಿಂಗಿರಲ್ಲ ಬಿಡ್ರಿ. ಆರೋಗ್ಯಕ್ಕೂ ಭಾರಿ ಒಳ್ಳೆಯದು ಕುಸ್ಮೆ ಕಾಳು. ತುಂಬ ಅಂದರೆ ತುಂಬ ಒಳ್ಳೇದು. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಕೇಳ್ರಿ, ನಿಮಗೆ ಗೊತ್ತಾಗುತ್ತೆ. ಅಪರೂಪಕ್ಕೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇವೆಲ್ಲ ನಮ್ಮ ಹಿರಿಯರು ಕಲಿಸಿರೋ ಅಂಥವು, ನಾವು ಎಲ್ಲ ಬಿಟ್ಟು ಅವು ಇವು ಕಲ್ತ್ಕೊಂಡಿವಿ ಅಷ್ಟೇ. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಈಗ ಕುಸ್ಮೆ ಕಾಳು ಅಂತೂ ಸಿಗ್ತಾವೆ ನೋಡಿರಿ, ಎಲ್ಲ ಕಡೆ ಸಿಗ್ತವೆ. ಆನ್ಲೈನಿಗೂ ಸಿಗ್ತವೆ, ಆಫ್ಲೈನಿಗೂ ಸಿಗ್ತವೆ, ಅಂಗಡಿಗಳಿಗೆ ಸಿಗ್ತವೆ. ನಿಮಗೆ ತೀರಾ ಅಂಗಡಿಗಳಿಗೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಸಿಗ್ತವೆ ನೋಡಿರಿ. ಇಂಗ್ಲೀಷ್ನಾಗೆ ಸಾಫ್ಲವರ್ ಅಂತಾರೆ, SAFFLOWER ಅಂತ, ಸಾಫ್ಲವರ್ ಅಂತ ಕರೀತಾರೆ. ಮತ್ತು ಸನ್ಫ್ಲವರ್ ಅಂತ ಅಂದ್ಕೋಬೇಡ್ರಿ. ಇವು ಸ್ವಲ್ಪ ಹಂಗೆ ಇರ್ತವೆ, ಯಾಕಂದರೆ ಇವು ಬೆಳ್ಳಗಿರ್ತವೆ, ಕರಗಿರ್ತವೆ ಅಷ್ಟೇ. ಇವು ನೋಡಿ, ನಾನು ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಕುಸ್ಮೆ ತಗೊಂಡಿದ್ದೀನಿ. ಇದು ನೋಡಿಬಿಟ್ಟು ಕಲ್ಲು ಪಲ್ಲು ಏನಾರು ಕಸ ಇದ್ದರೆ ತೆಗೆದ್ಬಿಟ್ಟು ಇದು ಮಾಡಬೇಕು. ಹಾಗೆ 1 ಚಮಚದಷ್ಟು ಕಡಲೆಕಾಳು, ಕಡಲೆಬೇಳೆ, ಆಮೇಲೆ 1 ಚಮಚದಷ್ಟು ಅಕ್ಕಿ. ಈ ಮೂರನ್ನು 1-2 ಸತಿ ತೊಳೆದ್ಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಒಂದು 5 ಗಂಟೆ ನೆನಿಬೇಕು. ಅಕ್ಕಿ ಕಡಲೆಬೇಳೆನ 1 ಗಂಟೆ ನೆನೆದ್ರೆ ಸಾಕು. ಕುಸ್ಮೆ ಅಂತೂ 4-5 ಗಂಟೆ ನೆನಿಬೇಕು, ಅದು ಹಾಲು ಬಿಟ್ಕೋಬೇಕಂತಂದರೆ. ಅದ್ರ ಜೊತೆಗೆ ನೆನಾಕ್ರಿ, ಏನಾಗಲ್ಲ, ಜಾಸ್ತಿ ಹೊತ್ತು ನೆಂತರ ಅದೇನು ಇದಾಗೋದಿಲ್ಲ. ನಾನು ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ 1 ಕಪ್ಪಷ್ಟು ಅವರೆಬೇಳೆ ತಗೋತಾಯಿದ್ದೀನಿ. 1 ಕಪ್ಪಷ್ಟು ಅವರೆಬೇಳೆ ತಗೊಂಡು ಇದನ್ನ 4-5 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನ ಬೇಯಿಸ್ಕೋಬೇಕು. ಜಾಸ್ತಿ ನೀರು ಹಿಡಿಯುತ್ತೆ ಇದು, ಮತ್ತು ನೀವು ಕಮ್ಮಿ ಹಾಕ್ಕೊಂಡ್ರೆ ಅದು ಗಟ್ಟಿಗಾಗಿಬಿಡುತ್ತೆ. ಆಮೇಲೆ ನೀವು ತಣ್ಣೀರು ಹಾಕಿದ್ರೆ ಬೇಯಲ್ಲ ಅದು. ಮೊದಲಿಗೆ ಜಾಸ್ತಿ ಹಾಕ್ಯಾಳ್ರಿ ನೀರು. ತೀರಾ ನಿಮ್ಗೆ ಆಮೇಲೆ ಬೇಡ ಅಂತಂದರೆ ನೀರು ಸ್ವಲ್ಪ ಬಸ್ಕೋಬೋದು. ಮತ್ತು ನೀವು ನೀರು ಕಡಿಮೆ ಆಯ್ತು ಅಂತಂದರೆ ಮತ್ತು ಅವು ತಣ್ಣೀರು ಹಾಕಿದ್ರೆ ಬೇಯಲ್ಲ, ಮತ್ತು ಬಿಸಿನೀರು ಮಾಡ್ಕೊಂಡು ಹಾಕೋದು ಅದೊಂದು ಪುರಾಣ ಆಗುತ್ತೆ. ಇದ್ರ ಜೊತೆಗೆ ಈ ಸಾರಿಗೆ ಒಂದು ಹೀರೆಕಾಯಿ ಬೇಕು. ಹೀರೆಕಾಯಿ ಆದರೂ ಹಾಕ್ಬೋದು, ಇಲ್ಲ ಅಂತಂದರೆ ಈ ಪಡವಲಕಾಯಿ ಬೇಕಾದ್ರೂ ಹಾಕೋಬೋದು ನೀವು ಬೇಕು ಅಂತಂದರೆ. 2 ಆದರೂ ಒಂದು ಹಾಕೇಳ್ರಿ. ನಾನಿಲ್ಲಿ ಇವತ್ತು ಹೀರೆಕಾಯಿ ಹಾಕ್ಯಂತ ಇದ್ದೀನಿ. ಹೀರೆಕಾಯಿ ಚೆನ್ನಾಗಿರುತ್ತೆ. ಆಮೇಲೆ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೀವು ಬರೀ ಎಂಥದ್ದು ಇವು ಅವರೆಬೇಳೆ ಬದಲಿಗೆ ಬರೀ ಅವರೆಕಾಳು ಕೂಡ ಹಾಕ್ಯಂಡು ಮಾಡ್ಕೊಬೋದು. ಈ ಸಾರು ಭಾರಿ ಚೆನ್ನಾಗಿರುತ್ತೆ. ತರಕಾರಿಯಲ್ಲೆಲ್ಲ ಫ್ರಿಜ್ಜಾಗಿ ಇಡೋದು ಕಡಿಮೆ ನಾವು. ಹಿಂಗೆ ತಗೊಬೋದು, ಹಿಂಗೆ ಬಳಸ್ಕೊಂತೀವಿ. ಫ್ರಿಜ್ನಾಗ ಏನಾದರೂ ಆಲು ಪಾಲು ಅಂತ ಇಕ್ಕೊಂತೀವಿ. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನೋಡಿ, ಕುಸ್ಮೆನ ನಾನು ಮಧ್ಯಾಹ್ನ 1 ಗಂಟೆ ಹಂಗೆ ನೆನೆ ಹಾಕಿದ್ದೆ. ರಾತ್ರಿ ಊಟಕ್ಕೆ ಮಾಡ್ಕೊತಿರೋದು ಇದನ್ನ, ಕುಸ್ಮೆ ಇದು ಸಿಪದತ್ತನ. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನೆಂದಿರೋ ಕುಸ್ಮೆನ ಮಿಕ್ಸಿಗೆ ಹಾಕ್ಕೊಂಡು ಹಾಲು ತಗೋತಾಯಿದ್ದೀನಿ. ಇದು ಹಾಲು ತಗೋಬೇಕು. ಇದೇ ಥರ ಪಾಯಸಕ್ಕೂ ಸೇಮ್ ಹಿಂಗೆ ಮಾಡಿ ಹಾಲು ತಗೊಳ್ಳೋದು. ಇದ್ರಾಗೇನು ಅಡುಗೆ ಮಾಡ್ತೀವಿ ಕುಸ್ಮೆ ಕಾಳು ಹಾಲಿಂದ ಎಲ್ಲದು ಇದೇ ಮೆಥಡ್ನಾಗೆ ಹಾಲು ತಗೋಬೇಕು. ನಿಮಗೆ ನೋಡ್ಕೇಳ್ರಿ, ಬೇಕಾದ್ರೆ ಕುಸ್ಮೆ ಕಾಳಿನ ಪಾಯಸದ್ದು, ಆಮೇಲೆ ಕುಸ್ಮೆ ಕಾಳಿನ ಪಾಯಸದ್ದು ವೀಡಿಯೋನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ, ಹೆಂಗೆ ಮಾಡೋದು ಅಂತೇಳಿ. ಅದನ್ನು ಬೇಕಾದ್ರೆ ನೋಡ್ಕೊಂಡು ಮಾಡಿರೋದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಆಮೇಲೆ ಮುದ್ದೆ ಹೆಂಗೆ ಮಾಡೋದು ಅಂತಲೂ ಅದರದ್ದು ಒಂದು ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ರಿ ಬೇಕಾರೆ. ಇದನ್ನು ಈ ಥರ ಒಡ್ಕೋಬೇಕು ನೀಟಾಗಿ, ಸ್ವಲ್ಪ ನೀರು ಹಾಕ್ಕೊಂಡು. ನೋಡಿ, ನಾನು ನೀರು ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ರುಬ್ಕೊತ ಇದ್ದೀನಿ. ಒಂದೇ ಸತಿ ನುಣ್ಣು ರುಬ್ಕೋಬಾರ್ದು, ಒಂದು 3 ಸತಿ ರುಬ್ಕೊಂಡು ಹಾಲು ತೊಗೋಬೇಕು. ಇದ್ರಾಗೆ ನಾನು 3 ಸತಿ ರುಬ್ಕೊಂಡು ಹಾಲು ತಗೊಂಡಿದ್ದೀನಿ. ನೋಡಿ, ನೀಟಾಗಿ ಈ ಥರ ಮಾಡ್ಕೋಬೇಕು. ಅದೆಲ್ಲ ಒಡಕಲಾಗಿ ಹಾಲು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಪಾತ್ರಕ್ಕೆ ಒಂದು ಜಲ್ಡಿ ಇಕ್ಕೊಂಡು ಸೋಸ್ಕೊಂಡು ಹಾಲು ತಗೋಬೇಕು ನೀವು, ಆಯಿತಾ. ನಾನಿಲ್ಲಿ ನಮ್ಮ ಮನೆಗಳಿಗೆ ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನಾದ್ರು ತಪ್ಪು ಒಪ್ಪಿದ್ರೆ ನೀವು ನಾನು ಹೇಳ್ತೀನಲ್ಲ, ಇದು ಮಾಡ್ಕೊಳ್ರಿ. ಹಂಗಾಗಿ ನಾವು ಸಾಮಾನ್ಯ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ಕೊಂತ ಹಂಗೆ ಹೇಳ್ಕೊಂತ ಹೋಗ್ತಾಯಿದ್ದೀನಿ. ಸ್ವಲ್ಪ ನೋಡ್ಕೇಳ್ರಿ ನೀವು. ಆಮೇಲೆ ಮತ್ತೇನು ಅಂದ್ಕೊಳಕ್ಕೆ ಹೋಗ್ಬಿಡ್ರಿ. ಈ ಥರ ಒಂದು ಜಲ್ಡಿ ತಗೊಂಡು ನೀಟಾಗಿ ಅದ್ರದ್ದು ಹಾಲು ತಗೊಳ್ರಿ, ಕುಸ್ಮೆ ಹಾಲು. ರುಚಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಭಾರಿ ಅಂದರೆ ಭಾರಿ ಒಳ್ಳೆಯದು. ಇದಕ್ಕೇನು ಎಣ್ಣೆ ಬೇಕಾಗಿಲ್ಲ, ಒಗ್ಗರಣೆ ಈರುಳ್ಳಿ ಬೇಕಾಗಿಲ್ಲ, ಯಾತ್ರದ್ದು ಬೇಡ. ಏನು ಅಷ್ಟೊತ್ತಿಗೆ ಸಾಂಬಾರು ಹಾಕುತ್ತೆ. ಬಿಸಿ ಮುದ್ದಕ್ಕಂತೂ ಬಿಡ್ರಿ, ಹಂಗೆ ಭಾರಿ ಚೆನ್ನಾಗಿರುತ್ತೆ. ನಮ್ಮ ಕಡೆ ಸಿಪದತ್ತ ಮುದ್ದೆ ಅಂತಂದರೆ 2 ಹೊಟ್ಟೆ 2 ಬಾಯಿ, ಕೆಲವರಿಗೆ ಅಷ್ಟು ಇಷ್ಟಪಡ್ತಾರೆ. ಇನ್ನು ಅವರೆಕಾಳು ಸೀಸನಾಗಿ ಮಾಡಿದ್ರಂತೂ ಭಾರಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ 3 ಸತಿ ಹಿಂಗೆ ಮಿಕ್ಸಿಗೆ ಹಾಕ್ಕೊಂಡು ಇದು ಕುಸ್ಮೆ ಹಾಲು ತಗೊತಾ ಇದ್ದೀನಿ. ಪಾಯಸನೂ ಹಿಂಗೆ ಇರಲ್ಲ ಕಣ್ರಿ, ಇದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಅದ್ರ ಲಿಂಕ್ ಹಾಕಿರ್ತೀನಿ, ಒಂದು ಸಲ ಮಾಡ್ಕೊಂಡು ತಿನ್ನಿರಿ.
ಆಯಿತಾ. ಇದೇನೋ ಹೃದ್ರೋಗಕ್ಕಂತೂ ಭಾರಿ ಒಳ್ಳೇದಂತ ಹೇಳ್ತಾರೆ. ಅವೇನೋ ಯಾವುದಕ್ಕೆ ಒಳ್ಳೇದು ಯಾವುದಕ್ಕೆ ಕೆಟ್ಟದ್ದು ಗೊತ್ತಿಲ್ಲ. ಒಟ್ಟು ನಮ್ಮ ಹಳೆ ಕಾಲದ ಅಡುಗೆಗಳು ಇವನ್ನೆಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಳ್ಳೆಯದು. ನಾವೇನು ದಿನ ತಿನ್ನಲ್ಲ, ಅಪರೂಪಕ್ಕೆ ಒಂದು ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತು ನೀವು ಭಾಳ ಹೊತ್ತಾಯಿತು ಲಾಂಗ್ ಆಯಿತು ಅಂದ್ಕೊಬಿಡ್ರಿ ವೀಡಿಯೋ, ಅದು ನೀಟಾಗಿ ತೋರಿಸ್ತಾ ಇದ್ದೀನಿ ಹೆಂಗೆ ಹಾಲು ತಗೊಳ್ಳೋದು ಅಂತೇಳಿ. ಆಯಿತು, ಹಿಂಗೆ 2ಕೆ 3ಕೆ ನೀಟಾಗಿ ಹೊಡ್ಕೊಬಿಟ್ಟು ಹಾಲು ತಗೊಂಡು ಹಾಕ್ಕೋಬೇಕು. ಅದಕ್ಕೆ ನೋಡಿ ಈ ಥರ ಸೋಸ್ಕೋಬೇಕು. ಈ ಹಾಲನ್ನ ಸೋಸಿದಾದ್ಮೇಲೆ ಸಾರಿಗೆ ಹಾಕೋದಕ್ಕೂ ಮುಂಚೆ ಇನ್ನೊಂದು ಸತಿ ಸೋಸ್ಕೋಬೇಕು. ಆದ್ಮೇಲೆ ಗಸೆ ಪಸೆ ಕಸರು ಅಂತ ಅದರದ್ದೇ ಗಸಿ ಏನಾದ್ರು ಇಳಿದಿದ್ದರೆ ಅದೇ ಹಾಕ್ಬಾರ್ದು. ಅದಕ್ಕೇ ಇನ್ನೊಂದು ಸತಿ ಸೋಸ್ಕೋಬೇಕು ಅದನ್ನ. ನಾನಿಲ್ಲಿ ಏನು ತೋರಿಸಿದ್ದೀನಿ ಇದೇ ಥರ ನೀವು ಕುಸುಮೆ ಹಾಲು ತೊಗೊಂಡು ರೆಡಿ ಮಾಡಿ ಇಟ್ಕೊಳ್ಳಿ, ಆಯಿತಾ. ನೋಡಿ ನಾನಿಲ್ಲಿ ಹತ್ತತ್ರ ಒಂದು 3 ಚಮಚದಷ್ಟು ಕುಸುಮೆ ತಗೊಂಡಿದ್ದೆ. ಅದರಲ್ಲಿ ಇಷ್ಟೊಂದು ಹಾಲು ಬಂದೈತೆ, ಕುಸುಮೆ ಹಾಲು. ಒಂದು ಕಪ್ ತಗೊಂಡು ಒತ್ತಿಬಿಡ್ರಿ. ಇವಾಗ ಟೀ ಒತ್ತೀವಲ್ಲ ಹಂಗೆ ಎಲ್ಲ ನೀಟಾಗಿ ಇಳ್ಕೊಳುತ್ತೆ ಹಾಲು. ಆ ಥರ. ಆಮೇಲೆ ಅದನ್ನು ಬೇಕಾದ್ರೆ ಬಿಸಾಕ್ರಿ ನೀವು, ಅದೇನಕ್ಕೂ ಬರಲ್ಲ, ಬಿಸಾಕ್ರಿ. ನೋಡಿ ಇಷ್ಟು ಹಾಲು ಬಂದೈತೆ ಇವಾಗ 3 ಚಮಚ ಇದ್ರೆ ನೋಡಿರಿ ಸೇಮ್ ಹಾಲಿದ್ದಂಗೆ ಐತೆ. ಎಷ್ಟು ಸ್ವಚ್ಛವಾಗೈತೆ ನೋಡಿರಿ. ನೋಡಿದ್ರೆ ಹಂಗೆ ಕುಡಿಬೇಕು ಅನಿಸ್ತತೆ. ಈ ಥರ ಹಾಲು ತೊಗೊಂಡಾದ್ಮೇಲೆ ನಾವು ಮುಂದಿನ ಏನು ಮಾಡಬೇಕು ಅಂತ ಹೇಳ್ತೀನಿ ಬರ್ರಿ. ಇವಾಗ ಏನು ಮಾಡಬೇಕಪ್ಪ ಅಂದರೆ ರುಬ್ಬಿಕೆಣಕ್ಕೆ ಏನೆಲ್ಲ ಹಾಕಬೇಕು, ರುಬ್ಬಕ್ಕೆ ಏನೆಲ್ಲ ಬೇಕು ಅಂತಂದರೆ 1 ಚಮಚದಷ್ಟು ಜೀರಿಗೆ, 1 ಚಮಚ ಜೀರಿಗೆ ಹಾಕೇಳ್ರಿ. ಆಮೇಲೆ ನೆನೆಸಿಟ್ಕೊಂಡಿವಲ್ಲ ಕಡಲೆಬೇಳೆ ಅಕ್ಕಿ, ಅವನ್ನು ಕೂಡ ನೀರು ಬಸ್ತು ಅವನ್ನ ಹಾಕೇಳ್ರಿ. ಇದಕ್ಕೆ ಕಡಲೆಬೇಳೆ ಏನೇನು ಹಾಕೊಂಡು ನೋಡ್ಕೊಳ್ರಿ. 1 ಚಮಚ ಕಡಲೆಬೇಳೆ ನೆನೆಸಿರಾವು, 1 ಚಮಚ ಜೀರಿಗೆ, ಹಾಗೆ ಅದೇ 1 ಚಮಚ ಅಕ್ಕಿ. ನೀವು ಅಕ್ಕಿ ಯಾವಾರ ನೆನ್ಕೋಬೋದು. ಸೊಸೈಟಿ ಅಕ್ಕಿ ಅದನ್ನೇನು ಹಾಕೇಳಿ, ಮಾಮೂಲಿ ಅಕ್ಕಿ ಇರ್ತಾವಲ್ಲ, ಮಸೂರಿ ಅಕ್ಕಿ ಆದ್ರೂ ಹಾಕೇಳ್ರಿ, ಯಾವುದಾದ್ರೂ ನಡೆಯುತ್ತೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲಿಂದ ಉಪ್ಪು ಎಷ್ಟು ಬೇಕೋ ಅಷ್ಟು ಈ ರುಬ್ಬಕ್ಕೆ ಹಾಕ್ಕೊಂಬಿಡ್ರಿ. ಆಮೇಲೆ ನಿಮಗೆ ಸಾರು ಕುದಿಬೇಕಾದ್ರೆ ಒಂಚೂರು ಕಮ್ಮಿ ಅಂದರೆ ಇನ್ನೊಂದು 4 ಕಾಳು ಉಪ್ಪು ಹಾಕೇಳ್ರಿ. ಕಲ್ಲುಪ್ಪೆ ಬಳಸ್ರಿ ಅಡುಗೆಗೆ, ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಒಳ್ಳೆಯದು. ಇದನ್ನ ನುಣ್ಣು ರುಬ್ಕೊಳ್ಳಿ, ಗಂಧ ರುಬ್ದಂಗೆ ರುಬ್ಬ್ರಿ. ಇದನ್ನೇನು ತರಿ ರುಬ್ಬೋದು ಬೇಡ, ಗಂಧ ರುಬ್ದಂಗೆ ರುಬ್ಬಬೇಕು. ಇಲ್ಲಿ ನೋಡಿ ಅವರೇ ಬೇಳೆ ಫುಲ್ಲು ಚೆನ್ನಾಗಿ ಬಾಯಿ ಬಿಟ್ಕೊಂಡಂಗೆ ಬೇಯಿಸ್ಬೇಕು ಸುತ್ತಲ್ವ, ಅವ್ರಿಗೆಲ್ಲ ಬಾಯಿ ಬಿಟ್ಕೋಬೇಕು. ಅಂದರೆ ಇವಾಗಿರುತ್ತೆ ನೋಡಿರಿ, ಚೆನ್ನಾಗಿ ಬೆಂದಿರ್ತಾವಲ್ಲ ಅಲ್ಲೇ ತನಕ ಬೇಯಿಸ್ಕೋಬೇಕು. ಆಮೇಲಿಂದ ಅದು ಅಷ್ಟು ಬೆಂದಮೇಲೆ ಹೀರೆಕಾಯಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 3 ನಿಮಿಷ ಮತ್ತೆ ಬೇಯಿಸ್ರಿ. ಹೀರೆಕಾಯಿ ಬಿಸಿಗೇ ಮಾಕ್ಕೊಂಬಿಡ್ತವೆ. ಪ್ಲೇಟ್ ಪೂರ್ತಿ ಮುಚ್ಚಬೇಡ್ರಿ, ಉಕ್ಕು ಬಂದುಬಿಡುತ್ತೆ. ಒಂಚೂರು ಓಪನ್ ಮಾಡಿಟ್ಟಿರಿ. ಅದು ಅಡುಗೆಲ್ಲ ಸ್ವಲ್ಪ ಆಲ್ರೆಡಿ ಒಂದು 0.5% ಮಾಗಿದ್ದಾವೆ. ಈ ಒಂದು ಟೈಮ್ದಾಗೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಕುಸುಮೆ ಹಾಲು, ಅದನ್ನು ಒಯ್ತಾ ಇದ್ದೀನಿ ನೋಡಿರಿ. ಕುಸುಮೆ ಹಾಲು ಒಯ್ಯಿರಿ ಇವಾಗ. ಇದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿರಿ ಹಾಲು, ಸೇಮ್ ಹಸಿನ ಹಾಲಿದ್ದಂಗೆ ಐತಿ. ಅಷ್ಟು ಅದಕ್ಕೆ ಹಾಕ್ರಿ. ನೀವು ಅನಿಸ್ಬೋದು ಇದೇನು ಕಹಿ ಬರುತ್ತೆ ಸಾರಂತ, ಕಹಿ ಬರೋದೇ ಇಲ್ಲ, ಹಂಗೆ ಅಮೃತ ಇರುತ್ತೆ ಅಂತಾರಲ್ಲ, ಹಂಗಿರುತ್ತೆ ಸಾರಂತೂ. ಇದನ್ನೆಲ್ಲ ಒಪ್ಪತ್ತಿನ ಸಾರು ಅಂತಲೇ ಕರೀತಾರೆ. ಯಾಕಂದರೆ ಒಂದೊತ್ತಿಗೆ ಮಾಡ್ತಿದ್ದಿದ್ದನ್ನ, ಬೇಕಂದರೆ ಬೆಳಗ್ಗೆ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. ಒಟ್ಟು ಹೇಳೋದೊಟ್ಟು. ಕುಸುಮೆ ಹಾಲು ಒಯ್ದ ಮೇಲೆ ಈಗ ರುಬ್ಬಿಟ್ಕೊಂಡಿವಲ್ಲ ಖಾರ, ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸಿ ಜಾರೆಲ್ಲ ತೊಳೆದು ನೀರು ಇದಕ್ಕೆ ಹಾಕ್ರಿ, ಆಯಿತಾ. ಗಟ್ಟಿಗಾಗೋದು ಸಾರು, ನೀವೇನು ಮತ್ತೆ ತೆಳ್ಳಗಾಯ್ತು ಅಂತ ಅನ್ಕೋಬೇಡ್ರಿ, ಕುದ್ದಷ್ಟು ಗಟ್ಟಿಗೆ ಬರುತ್ತದು. ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ಅದ್ರಾಗೂ ಸೊಸೈಟಿ ಅಕ್ಕಿ ಆದರೆ ಮಿತ್ಕೊಂಡು ತಿನ್ನೋಕ್ಕೆ ಭಾರಿ ಹಸ್ನಾಗಿರುತ್ತಿದ್ದು. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬೇಕಿದ್ನ ಮಿಕ್ಸಿ ಜಾರಲ್ಲಿ ನೀಟಾಗಿ ತೊಳೆದು. ಇನ್ನು ಸ್ವಲ್ಪ ಭಾಳ ಗಟ್ಟಿಯಾಗಿತ್ತು ಅಂದರೆ ಸ್ವಲ್ಪ ಈಗ ನೀರು ಹಾಕಿ, ಯಾಕಂದರೆ ಅವರ ಬೆಳೆಲ್ಲೇ ಬೆಂದಿರ್ತಾವಲ್ಲ, ಈಗೇನು ಆಗಲ್ಲ ಅವು, ಆಯಿತಾ. ಇದು ಚೆನ್ನಾಗಿ ಕುದ್ಮೇಲೆ ಒಂದು 5 ನಿಮಿಷ ಕುದ್ಮೇಲೆ ಹಾಕೊಂಡು ಊಟ ಮಾಡ್ತಿದ್ರೆ ಆಹಾ ಈ ಶೀತಕ್ಕೂ ಅದಕ್ಕೂ ಭಾರಿ ಚೆನ್ನಾಗಿರುತ್ತೆ. ನಿಮಗೆ ನಮ್ಮ ಚಾನಲಿಗೆ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಅಡುಗೆಗಳನ್ನು ನಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವು ಕೂಡ ನನ್ನ ಜೊತೆ ಕಲೀರಿ, ಕಲ್ತ್ಬಿಟ್ಟು ಮಾಡಿ ಹೇಳಿ ಹೆಂಗೆ ಬಂತು ಅಂತೇಳಿ. ಇದೆಲ್ಲವೂ ಕೂಡ ನಮ್ಮ ಸಾಂಪ್ರದಾಯಿಕ ಅಡುಗೆಗಳು. ನಾವು ಕಲಿಯೋದ್ರಿಂದ ನಮಗೆ ಉಪಯೋಗ ಆಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮುದ್ದೆ ನೋಡಿ, ಬೆಣ್ಣೆ ಅಂತ ಮುದ್ದೆ ಮಾಡಿದ್ದೀವಿ. ಅದಕ್ಕೊಂದನೇ ಎಣ್ಣೆ ಹಾಕಿಲ್ಲ, ತುಪ್ಪ ಹಾಕಿಲ್ಲ, ಯಾತ್ರದ್ದು ಹಾಕಿಲ್ಲ, ಬರೀ ರಾಗಿ ಹಿಟ್ಟು ಹಾಕಿ ಮಾಡಿರೋದು. ಭಾರಿ ಚೆನ್ನಾಗಿ ಬರುತ್ತೆ. ಆ ಮುದ್ದೆ ಹೆಂಗೆ ಮಾಡೋದು ಅಂತ ಲಿಂಕನ್ನು ಕೂಡ ಇಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂತಂದರೆ ಹೋಗಿ ಕ್ಲಿಕ್ ಮಾಡಿ ನೋಡಿ, ಆಯಿತಾ. ಎರಡನ್ನೂ ಕುಸುಮೆ ಹಾಲಿನ ಉಗ್ಗಿದು
ಆಮೇಲಿಂದ ಮುದ್ದೆ ಹಂಗೆ ಮಾಡೋದು ಎರಡೂ ಹಾಕಿರ್ತೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಹೋಗಿ ಚೆಕ್ ಮಾಡಿರಿ. ಚೆನ್ನಾಗಿರುತ್ತೆ ಕುಸ್ಮೆಯಲ್ಲಿ ನುಗ್ಗೆ ಅಂತೂ ಹಂಗೆ ಹಿಂಗಿರಲ್ಲ, ಹೋಗಿರತ್ತೆ, ಭಾರಿ ಚೆನ್ನಾಗಿರುತ್ತೆ. ಹಂಗೆ ನೈವೇದ್ಯಕ್ಕೂ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ, ಲಕ್ಷ್ಮೀ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ. ಸರಿ ಆಯಿತು, ನಾನು ನಿಮ್ಮನ್ನು ಮುಂದಿನ ವೀಡಿಯೋದಾಗೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣಂತೆ ಮುಂದಿನ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.